ಎಸ್ ಆಗ್ತೀರಿ? ಓಕೆ, ಬೋಲೋ ಭಾರತ್ ಮಾತಾ ಕಿ. ಏನೇ ಬರಲಿ ನೀವು ಬುದ್ಧಿವಂತರು ಒಗ್ಗಟ್ಟಿರ್ಲಿ ಅಂದ್ರಿ. ನಮ್ಮ ಸಾಲದ ಹುಡುಗ ಮುತ್ಯ ನಾವು ಏನೇ ಬರಲಿ ಅಂದೆ ಸರ್, ಬಂದಿದ್ದು ಬರಲಿ ಬಿಡ್ರಿ ನೋಡಿಕೊಳ್ಳೋಣ ಅಂತ. ಹಂಗ ಈ ತಂಡಿಗೆ ಏನೇ ಬರಲಿ ನಾವು ಒಗ್ಗಟ್ಟಿಂದಿರೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಂಧುಗಳೇ, ಈ ತಂಡಿಗೆ ಏನೇ ಬರಲಿ ಸರ್. ಎಸ್ ಸರ್, ಚಸ್ಮಾ ಹಾಕಿರಿ ಸರ್, ನಿಮ್ ಕಣ್ ಕಾಣ್ತಾ ಇಲ್ಲ ನನಗೆ. ಎಸ್, ಥ್ಯಾಂಕ್ ಯು ಸರ್. ಎಸ್, ಧನ್ಯವಾದಗಳು ಧನ್ಯವಾದಗಳು. ಯಾಕಂದ್ರೆ ಬಂಧುಗಳೇ, ನಿಮ್ ಚಪ್ಪಾಳೆ ಒಂದ್ ಚಪ್ಪಾಳೆ ಬರಲಿ ಅಂತ ಹೇಳ್ತಾ ಕೇಳೋಣ. ಹೆಣ್ಣು ಮಕ್ಕಳಿಗಾಗಿ ಈ ಪದ, ನೆಕ್ಸ್ಟ್ ಒಂದು ಪದ ಹಾಡ್ತೀನಿ, ನಮ್ ಹುಡುಗರಿಗೋಸ್ಕರ ಒಂದು ಪದ ಹಾಡ್ತೀನಿ, ನೆಕ್ಸ್ಟ್ ನಮ್ಮ ಹಿರಿಯರಿಗೋಸ್ಕರ ಒಂದು ಪದ ಹಾಡ್ತೀನಿ. ಈಗ ಯಾಕೆ ನಾನು ಒಂದು ಹುಡುಗರಿಗೆ ಫಸ್ಟ್ ಹೆಣ್ಮಕ್ಳಿಗೆ ಹಾಡ್ತೀನಿ, ನಂತರ ಹುಡುಗರಿಗೆ ಯುವಕರಿಗೆ ನಿಮ್ ಗೀತೆ, ಆಮೇಲೆ ಒಂದು ಹಿರಿಯರಿಗೆ 3 ಪದ ಹಾಡಿ ಅಷ್ಟೊಳಗೆ ದ್ಯಾಮೇಶ್ ಅವರು ಬರ್ತಾರ. ಅವ್ರ ಗೀತೆಯನ್ನು ನಾವು ಒಂದು 2 ಗೀತೆ ಕೇಳಿಸ್ಕೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಕೇಳೋಣ ಬಂಧುಗಳೇ. ಎದ್ದೇನಾ ನನ್ನವ್ವ ಬಿದ್ದೇನಾ ನಿನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಇದ್ದಲ್ಲಿಗೆ ಮಾತ ಬರುತ್ತವ, ಬರಬಾರದ ಮಾತ ಬರುತ್ತಾವ, ಬರಬಾರದ ಮಾತು ಬರುತ್ತವ. ಎದ್ದೇನಾ ನನ್ನವ್ವ ಬಿದ್ದೇನಾ ನಿನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಇದ್ದಲ್ಲಿಗೆ ಮಾತ ಬರುತ್ತಾವ, ಬರಬಾರದ ಮಾತ ಬರುತ್ತಾವ. ಎದ್ದೇನಾ ನನ್ನವ್ವ ಬಿದ್ದೇನಾ ನಿನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಇದ್ದಲ್ಲಿಗೆ ಮಾತು ಬರುತ್ತಾವ, ಬರಬಾರದ ಮಾತು ಬರುತ್ತಾವ. ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ, ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ, ಹುಡುಕ ಗಂಡನಿಗೆ ಕೊಡಬ್ಯಾಡ, ಹುಡುಕ ಗಂಡನಿಗೆ ಕೊಡಬ್ಯಾಡ, ಹುಡುಕ ಗಂಡನಿಗೆ ಕೊಡಬ್ಯಾಡ, ಹಡೆದವ್ವ ಕೆಡುಕಾಗುವುದು ನೋಡು, ಹಡೆದವ್ವ ಕೆಡುಕಾಗುವುದು ನೋಡು, ಹಡೆದವ್ವ. ಇಲ್ಲದೇನಾ ನನ್ನವ್ವ ಬಿದ್ದೇನಾ ನಿನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಇದ್ದಲ್ಲಿಗೆ ಮಾತ ಬರುತ್ತಾವ. ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದೆಯವ್ವ, ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದೆಯವ್ವ, ಬುದ್ಧಿಗೆ ದಿಗಳಿಗೆ ಕೊಡಬ್ಯಾಡ, ಬುದ್ಧಿಗೆ ದಿಗಳಿಗೆ ಕೊಡಬ್ಯಾಡ, ಬುದ್ಧಿಗೆ ದಿಗಳಿಗೆ ಕೊಡಬ್ಯಾಡ, ಹಡೆದವ್ವ ಬುದ್ಧಿಗೆ ದಿಗಳಿಗೆ ಕೊಡಬ್ಯಾಡ, ಹಡೆದವ್ವ. ಹದ್ದು ಕಾಗೇರಿ ಹಂಚಬ್ಯಾಡ, ಹದ್ದು ಕಾಗೇರಿ ಹಂಚಬ್ಯಾಡ. ಎದ್ದೇನಾ ನನ್ನವ್ವ ಬಿದ್ದೇನಾ ನಿನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಇದ್ದಲ್ಲಿಗೆ ಮಾತು ಬರುತ್ತಾವ, ಬರಬಾರದ ಮಾತು ಬರುತ್ತಾವ.
ತವರಿಗೆ ಬಂದಾರ ದೂರದ ಊರಿಂದ ತವರಿಗೆ ಬಂದಾರ ಅಣ್ಣನ ಮಾತಾಡು ಅಂಗಳದಾಗ ಅಣ್ಣನ ಮಾತಾಡು ಅಂಗಳದಾಗ ಅಣ್ಣನ ಮಾತಾಡು ಅಂಗಳದಾಗ ಕಂಡಾರ ಅಣ್ಣನ ಮಾತಾಡು ಅಂಗಳದಾಗ ಕಂಡಾರ ಅತ್ತೆ ಬಂದಾಳಂತ ಕರೀತಾರ ಅತ್ತೆ ಬಂದಾಳಂತ ಕುಣಿತಾರ ಎದ್ದೇ ನಾನನ್ನವ್ವ ಬಿದ್ದೇ ದಿನ ಕಾಲ ಕಿತ್ತೂರಿಗೆ ನನ್ನ ಇಬ್ಬರಿಗೆ ಮಾತು ಬರುತ್ತಾರ ಬರಬಾರದ ಮಾತು ಬರುತ್ತಾರ ಬರಬಾರದ ಮಾತು ಅವರ ಚಪ್ಪಳೆ ಬರಲಿ ಮುಗಿಸ್ತೀವಿ ಎಲ್ಲಿ ನೋಡ್ರಿ ಅಮ್ಮ ಕಂಡಕ್ಟರ್ ಮುಂದಿನ ಸೀಟ್ ಕುಂತ್ಕೊಂಡ್ರ ಅಮ್ಮ ಅಮ್ಮ ನೋಡವಳ್ಳು ಕೇಳವಳ್ಳು ಒಂದ್ 10 ಸಾರಿ ಸಿಳ್ಳು ಹೊಡೆದ ಕೆಸಕ್ಕೆಲ್ಲ ಕಂಡಕ್ಟರ್ ಶಿಫ್ಟ್ ಬಂದ ಅಮ್ಮ 20 ಸಾರಿ ಒದರಿಗೆ ನೀನೇನು ಮಿಸಗಲಿಲ್ಲ 10 ಸಾರಿ ಸಿಳ್ಳು ಹೊಡೆದೆ ಒಂದು ಸಿಳ್ಳಿಗೆ ಹೊಳ್ಳಿ ನೋಡಕ್ಕ ಬರ್ಲಂತ ನಿನಗಂದ ಅಮ್ಮ ಬಾಳ್ ಚಂದ ಹೇಳಿದ್ಲು ಏ ಮುದಕ ಕಂಡಕ್ಟರ್ ಸುಳ್ಳು ಹೊಡೆದಾಗ ಬಾಳಿ ನೋಡ ವಯಸ್ಸು ನಂದ ಅಲ್ಲೋ ತಮ್ಮ ಕಂಡಕ್ಟರ್ ಅಲ್ಲೇ ಹೋಗ್ಬಿಟ್ಟು ನೆಲ್ದಾಗ ಎಷ್ಟು ಚಂದ ಮಾತಾಡ್ತಾರೆ ಈಗಿನ ಹೆಣ್ಮಕ್ಳು ಅಬ್ಬಬ್ಬ ಮೊನ್ನೆ ನಾನು ನಮ್ಮ ಮೈಬೂಬ ನಮ್ಮ ರಮೇಶ್ ತಿರುಪತಿಗೆ ಹೋಗಿದ್ವಿ ನೊಂಡಗ ತಲೆ ಬೋಳ್ಸ್ಕೊಂಡು ಟ್ರೈನ್ ಕೂತ್ಕೊಂಡಿವಿ ಎದುರಿಗೆ 3 ಮಂದಿ ಆಂಧ್ರದಾಗ ಹೆಣ್ಮಕ್ಳು ಅವರು ತಲೆ ಬೋಳಿಸಿದ್ರು ಅವ್ರು ನಮ್ಮ ತಲೆ ನೋಡುದು ನಮ್ಮ ತಲೆ ಅವ್ರು ನೋಡುದು ಮಿರಿ ನಿಂತವಲ್ಲ ಮೈಬೂಬ ಈ ಬೋಗಿ ಬೇಡಪ್ಪ ಎಂದೆ ನಾನು ಮುಂದಿನ ಬೋಗಿಯಾಗಿ ಹೋಗ್ಬೇಕು ಅನ್ನೋದ್ರಾಗ 3 ಮಂದಿ ಕರ್ನಾಟಕದ ಹೆಣ್ಮಕ್ಳು ಬಂದ್ರು ಅವ್ರು ತಲೆ ಬೋಳಿಸಿದ್ರು ಎಲಿಗೆ ಎಣ್ಣೆ ಹಚ್ಚಿದ್ರು ಮಿರಿ ನಿಂತವಾಗ ಚಲವಾತ್ರಿ ಇವ್ರು ಅವ್ರ ತಲೆ ನೋಡೋದು ಇವ್ರ ತಲೆ ನೋಡೋದು ಎಲ್ಲರೂ 6 ಮನುಷ್ಯ ನಮ್ ತಲೆ ನೋಡೋದು ಯಪ್ಪ ಈ ಬೋಗಿ ಬೇಡ ಅಂತ ಮುಂದಿನ ಬೋಗಿಯಾಗಿ ಹೊಂತೀವಿ ಯಾರು ಇದ್ದಿಲ್ಲ ಹೊಚ್ಕೊಂಡು ಮಕ್ಕಬೇಕು ಅನ್ನೋದ್ರಾಗ ಮೈಬೂ ಬಂದ ಸರ ನಾನು ಮೇಲೆ ಮಕ್ಕಂತೀನಿ ಅಲ್ಲೋ ನೀ ದಪ್ಪದಿ ಹುಡುಗ ತಳ್ಳದಿಲ್ಲ ಇಲ್ಲೇ ಕೆಳಗ ಮಕ್ಕ ನಾ ಮ್ಯಾಲ ಮಕ್ಕಂತೀವಿ ಮಕ್ಕ ಮ್ಯಾಲೆ ಮಕ್ಕಂಡ ಟ್ರೈನ್ಯಾಗ 3 ಇರ್ತಾವಲ್ರಿ ಮಕ್ಕಣವು ರಮೇಶ್ ಅವರು ನಡಬರ್ಕ್ ಮಕ್ಕಂಡ್ರು ನಾ ಕೆಳಗ್ ಮಕ್ಕಂಡೆ ಯಾರು ಇಲ್ಲ ಬಿಡ ಅಂತ ಹೊಚ್ಕೊಂಡು ಮಕ್ಕಂಡಿವಿ ಮೈಬೂಬ ಮಕ್ಕಳಿಲ್ಲ ಇನ್ನೇನು ಹೊಚ್ಕೆ ಮಕ್ಕಬೇಕಂದ್ರಾಗ ಇಬ್ರು ಗಂಡ ಹೆಂಡತಿ ಹೊಸ್ತಾಗಿ ಎದುರಿಗೆ ಬಂದು ಕೂತ್ಕೊಂಡ್ರು ಒಂದ್ ಅರ್ಧ ಗಂಟೆ ಮಾತಾಡಿದ್ರು ಮೈಬೂ ಬಂದ ಏನ್ ಮಾತಾಡ್ತಾರ ಗಂಡ ಹೆಂಡತಿ ಅಂತ ಚದರೀತ ಕುತ್ಕೊಂಡು ಹಿಂಗ ನೋಡಕ ಒಂದ್ ಅರ್ಧ ಗಂಟೆ ಮಾತಾಡಿದ ಮೇಲೆ ಹೆಂಡತಿ ಗಂಡಗಂದ್ರಿ ಯಾಕೋ ನಮ್ ತಲೆ ನೋಯ್ತೈತಿ ಅಂದ್ರು ಗಂಡ ಹಣಿಗೆ ಲೊಚಕ್ಕಂತ ಒಂದು ಮುತ್ತು ಕೊಟ್ಟ ನೋವು ಬಿಟ್ಲಾಕಿ ಮೈಬೂ ಬಂದ ಯಪ್ಪ ಗುಳಿಗಲ್ಲ ಎಣ್ಣೆಲ್ಲ ಇಂಜೆಕ್ಷನ್ ಅಲ್ಲ ಜುಂಡು ಬಾಂಬ್ ಅಲ್ಲ ಬರೀ ಮುತ್ತು ಕೊಟ್ಟರು ರೋಗ ಹೋತಂದ್ರೆ ಇವನು ಬಾಯಿಗೆ ಎಂತ ಶಕ್ತಿ ಇರ್ಬೋದಂತ ಕೆಳಗಟ್ಟ ಅಣ್ಣನ ಹಾರಿದ ಯಪ್ಪ ನೀನು ಹೆಂಡತಿಗೆ ಹಿಂಗ ಮುತ್ತು ಕೊಟ್ಟಿ ನಂದು ಒಂದು ರೋಗ ಐತಪ್ಪ 20 ವರ್ಷ ಆಗೈತಿ ಹುಬ್ಳಿ ಧಾರವಾಡ ಬೆಂಗಳೂರು ಎಲ್ಲಾ ಊರು ಮುಗಿದೋಗಿ ಗಂಗಾವತಿ ಕೊಪ್ಪಳ ಎಲ್ಲಾ ಮುಗಿದೋಯಪ್ಪ ಏನಾರ ಮಾಡಿ ನನಗೂ ಒಂದು ಮುತ್ತು ಕೊಡು ಮುತ್ತು ಕೊಡು ಏನಾಗೈತಿ ಯಜಮಾನ್ರ ಅಂದ್ಬಿಟ್ಟವ ಯಪ್ಪ ಯಾವ ಬಾಯಿ ಹೇಳೋ ನನಗ ಮೂಲವ್ಯಾಧಿ ಆಗೈತಿ ಅಂತ ಯಾವಾಗ ಮೂಲವ್ಯಾಧಿ ಅನ್ನೋ ಗಂಡ ಹೆಂಡತಿ ಓಡಿ ಹೋದರ ಹೋಗಟ್ಟೇನ ಗಂಡ ಆ ಕಡೆಗೆ ಹಾರಿದ ಹೆಂಡತಿ ಕಡೆಗೆ ಹಾರಕಿತ್ತ ಬೇಡ ಅಂತ ಬಂಧುಗಳೇ ದೊಡ್ಡ ಅಂತ ಈ ಬೋಗಿ ಬೇಡ ಅಂತ ಮುಂದಿನ ಬೋಗ್ಯಾಕ ಒಂದ್ ಮಕ್ಕಂದ್ರೆ ಬಹಳ ಚಂದ ಅಲ್ಲಿಬ್ರು ಇನ್ನೊಂದು ಘಟನೆ ಮರ್ತು ಬಿಟ್ಟು ನಮ್ಗ ಈ 4 ಮಂದಿ ಇದ್ರಲ್ಲ ಹೆಣ್ಮಕ್ಳು 3 ಮಂದಿ ಏ ಮಂಡಿ ಏ ಊರು ಅನ್ಲಾಕಿ ಯಾರೋ ಆಂಧ್ರದ ಹೆಣ್ಮಕ್ಳು ಅಲ್ಲೋಡ ಕೊಳ್ಳಾಗ ತಾಳೆ ಐತಿ ನೋಡಿ ಗಂಡನ ನೋಡ ಮೂಳೆ ಅದ್ಲಾಕಿ ಯವ್ವ ಪರಿಸ್ಥಳ ಪ್ರಾಣ ಸಂಕಟ ಏನಾರ ಅಲ್ಲಿ ಸುಮ್ಮನೆ ಅದ್ಲಾಕಿ ಮತ್ತೊಂದೂರು ಬಂತು ಏ ಮಂಡಿ ಏ ಊರು ಅಂದ್ರು ಅಂದ್ರೆ ಏನ್ರಿ ಅನ್ನಕ್ ಅವ್ರು ಏ ಮಂಡಿ ಅಂತಾರ ರಂಡಿ ಅನ್ನಂಗ ಆಗ್ಬಿಡತಿ ರಂಡಿ ಅಂದ್ರೆ ಗೊತ್ತಲ್ಲ ನಮ್ಮ ಕಡೆಗೆ ರಂಡಿ ಅಂದ್ರೆ ಶೆಟ್ಟ ಬಂದಕ್ಕೆ ಯವ್ವ ನಾನೊಬ್ಬಕ್ಕೆ ಬಳ್ಳಾರಿ ರಂಡಿ ಈಗೊಬ್ಬಕ್ಕೆ ಕೊಪ್ಪಳ ರಂಡಿ ಆಗೊಬ್ಬಕ್ಕೆ ಗಂಗಾವತಿ ರಂಡಿ ನೀನೊಬ್ಬಗಳ ಹುಚ್ಚು ಮುಂಡಿ ಅನ್ಲಾಕಿ ಭಾಷೆ ಅರ್ಥ ಆಗದಿದ್ರೆ ಹಾಸ್ಯ ಆಗತ್ತ ಬಂಧುಗಳೇ ನಿಮ್ಗೆಲ್ಲ ಗೊತ್ತಿರ್ಲಿ ಸಣ್ಣ ಮಕ್ಕಳು ಬಹಳ ಚಂದ ಮಾತಾಡ್ತಾರೆ ನಿಮ್ಮೂರಾಗ ಇವತ್ತು ಹಬ್ಬಲ್ರಿ ನಿಮ್ಮೂರಾಗ ನಾಳೆ ಮಾಸ್ತರ್ ಸಾಲಿಗೆ ಬರಾಕ ಕಳವಳ ನೋಡಿ ಯಾಕಂದ್ರೆ ಇವತ್ತ ಬೋಂದೆ ಕಡುಬು ಹೋಳಿಗೆ ಹೊಡೆದು ಬಿಟ್ಟಿರ್ತಾರೆ ಹುಡುಗರು ನಾಳೆ ಸಾಲ್ಯಾಗ ಸುಗಂಧದ ವಾಸನೆ ನಾನು ಕನ್ನಡ ಸಾಲಿ ಕಲ್ಸಾಗ ಹೊತ್ನ್ಯಾಗ ಹುಡ್ರು ಬಂದ್ರು ಒಂದಿನ ಎಳ್ಳ ಮಶಾದ ಮಳ್ಳ ಮರ್ದಿನ ಹುಡ್ರು ಬಂದ್ರು ಸಾಲ್ಯಾಗ ಕಿಟಕಿ ತೆಗಿರ್ಲಿ ಕಿಟಕಿ ತೆಗೆದ್ರು
ಪಾಠ ಮಾಡಕ್ ಮುಡ್ಡೆಲ್ಲ ಉಸುಲು ಗಟ್ಟಿ ಬಿಡುತ್ತೆ. ಓದಿ ಬಿದಿ ಓದಿ ಬಿದಿ ಓದಿ ಬಿದಿ. ಮಕ್ಕಳಿಗೆ ಹೇಳಿದೆ, ನಿಮಗಂತ ಸಂದರ್ಭ ಬಂದ್ರೆ ಒಂದು ಕೋಡ್ ಕೊಡ್ತೀನಿ ನಿಮಗ. ಅಂತ ಸಂದರ್ಭ ಬಂತಂದ್ರ ಕೈ ಮೇಲೆ ಎತ್ರಿ, ಸರ್ ಬಸ್ ಬಂತ್ರಿ ಎಂದ್ರಿ. ನಾನು ಹೊರಗೋಗ್ತೀನಿ. ವಾಸನೆ ಎಲ್ಲ ಹೋದ ಮೇಲೆ, ಸರ್ ಬಸ್ ಹೋಗೈತ್ರಿ ಒಳಗ್ ಬರ್ರಿ ಅಂದ್ರಿ, ನಾ ಒಳಗ್ ಬರ್ತೀನಿ. ಚಲೋ ಆತ್ರಿ ಸಾರ್, ಬಸ್ ವಾದಿ ಬಿದಿ ಒಂದು 20 ಬಸ್ ಬಂದ್ಬಿಟ್ಟು. ಎಂತ ಸ್ಪೀಡ್ ಬಸ್ ಅಂದ್ರೆ ಹಾರ್ನ್ ಹಾಕಾವ ಯಾವ ಹೊರಗೆ ಹೋಗಿ ನಿಂತ್ಕೊಂಡೆ. ಹೋಗು ಬರೀತಾರೆ ಬಸ್ ಅಂದ್ರೆ ಒಳಗ್ ಬಂದೆ. ಮತ್ತೊಂದು 10 ನಿಮಿಷ ಪಾಠ ಮಾಡಿದೆ. ಮೂಲೆ ಕುಂತಿದ್ದ ಮುತ್ತೇನವ, ಸರ್ ನಿನ್ನ ಬಸ್ ಲೇಟ್ ಆಗಿ ಬಂತಲ್ಲೋ ಮುತ್ತಣ್ಣ ಅಂದೆ. ಹೊರಗೆ ನಿಂತ್ಕೊಂಡೆ. 10 ನಿಮಿಷ ಯಾರು ಕರೀಲಿಲ್ಲ ಅನ್ನ. ಯಾಕ್ರಲೇ ಮುತ್ತನ ಬಸ್ ಹೋಗ್ತಾನ ಇರಲೇ ಅಂದೆ. ಒಬ್ಬ ಹುಡುಗಂದ, ಸರ ಅವನು ಹೋಗ ಬಸ್ ಅಲ್ರಿ, ವಸ್ತಿರ ಬಸ್ ರೀ ಅಂತ ಬಿಟ್ಟದೆ. 1 ಕೊಟ್ಟು ಹಚ್ಬೇಕು, 2 ಕೊಟ್ಟ ಬಿಡಿಸ್ಬೇಕು. ಯಾವಾಗ ಬಣಾನ ಅವತ್ತ ಹುಡ್ರು ಬಹಳ ಚಂದ ಮಾತಾಡ್ತಾರೆ ನೋಡ್ಬೇಕು. ನೀವು ಮಕ್ಕಳು ಮನ್ ಪಾಠ ಮಾಡಕತ್ತಿದ್ದೆ. ಮಕ್ಕಳ 2ರಾಗ 2 ಹೋದ್ರ ಏನು ಉಳಿತು ಅಂದೆ. ಸರ ಅರ್ಥ ಆಗ್ಲಿಲ್ರಿ ಅಂತ. ನಿನ್ ಕೈಯಾಗಿ 2 ರೊಟ್ಟಿ ಅದಾವು, ಪುಟ್ಟ ನಿನ್ ಕೈಯಾಗಿ 2 ರೊಟ್ಟಿ ಅದಾವು. ಆ 2 ರೊಟ್ಟಿ ಒಳಗ 2 ರೊಟ್ಟಿ ಕಳಿಗೆ ಏನ್ ಉಳಿತಂದೆ? ಪಲ್ಯ ಉಳಿತೀರಿ ಸರ ಅಂತ. ಕೂಡ್ಸೋ ಲೆಕ್ಕ ಮಾಡ್ಸಕತ್ತಿದ್ದೆ ಒಂದಿನ. ನಿನ್ ಕೈಯಾಗ 3 ಸೇವಣ್ಣ ಅದಾವು, ಎಲ್ಲದವ್ರಿ ಅಂದ. ಹಂಗ ಅನ್ಕರು ಇರ್ಲಾರ್ದ ಹೆಂಗ ಅನ್ಕಲ್ರಿ ಅಂದ. ನಿಮ್ಮ ಅಪ್ಪನ ಗಂಟಿನ ಹೋಗುತ್ತ ಅನ್ಕ ಅಂದೆ. ಆಯ್ತಾಡ್ರಿ ಅಂದವ. ನಿನ್ನ ಕೈಯಾಗ 3, ನನ್ನ ಕೈಯಾಗ 3, ಎಷ್ಟಾದವು? 9 ರೀ ಸರ್ ಅಂದವ. ತಪ್ಪಾಗತ್ತ ಲೆಕ್ಕ ಅಂದೆ. ಹಂಗ ಅನ್ಕರಿ ಸರ. ಹಂಗ ಅನ್ಕೊಂಡ್ರೆ ನಿಮ್ಮ ಅಪ್ಪನ ಗಂಟಿನ ಹೋಗುತ್ತನ್ರಿ ಸರ್ ಅನ್ಕ. ಒಂದಿನ ಇತಿಹಾಸ ಪಾಠ ಮಾಡಕತ್ತಿದ್ದೆ. ಮಕ್ಕಳೇ 3ನೇ ಮಹಾಯುದ್ಧ ಆದ್ರ ಏನಾಗತ್ತ ಅಂದೆ. ಎದ್ದಿಂತ ಮುತ್ತೆ ಏನಾಗತ್ತೆ ಸರ್? ಇತಿಹಾಸ ಪುಸ್ತಕ ಇಷ್ಟು ದಪ್ಪ ಆಗತ್ತ. ಸತ್ಯ ಹೇಳಿದವ. ನೋಡ್ರಿ, ವ್ಯಾಕರಣ ಬಗ್ಗೆ ಪ್ರಶ್ನೆ ಕೇಳಿದೆ. ಮಕ್ಕಳೇ ಸಂಧಿ ಎಂದರೇನು? ಹೆಂಗ್ ಉತ್ತರ ಕೊಟ್ಟ? ಸರ್ ಸಂಧಿ ಎಂದರೆ ಹೊಂದಿ ಅದು ಹೋಗುವ ಜಾಗಕ್ಕೆ ಸಂಧಿ ಎನ್ನುವುದಂಗ. ವ್ಯಾಕರಣ ಎಂದರೇನು? ಸರ್ ಗೋಕರ್ಣಕ್ಕೆ ಹೋಗಿ ಕುಲಕರ್ಣರ ಮನೆಗ ಶ್ರೀಕರ್ಣೆ ಉಂಡು ಬರೆದ ವ್ಯಾಕರಣ ಅಂದವ. ಹೆಂಗ್ ಉತ್ತರ ಕೊಟ್ಟ? ಬಹಳ ಚಂದ. ರಾಮನು ಮರದಿಂದ ಕೆಳಗೆ ಬಿದ್ದನು ಯಾವ ಕಾಲ? ಸರ್ ಇದು ರಾಮನ ಕೇಡಗಾಲ್ರಿ ಅಂದವ. ಹೆಂಗ್ ಉತ್ತರ ಕೊಡ್ತಾರ ಬಂಧುಗಳು. ಅದಕ್ಕೆ ಮಕ್ಕಳು ಬಹಳ ಚೆನ್ನಾಗಿರ್ತಾರ. ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬಹಳಷ್ಟು ಜನ ತಾಯಂದ್ರೆ ಬಂದಿರಿ. ನಿಮಗೋಸ್ಕರ ಒಂದು ಪದ್ಯವನ್ನು ನಾವು ನಿಮಗೋಸ್ಕರ ಹಾಡ್ತೀವಿ. ಬಹಳ ಚಂದ ಪದ್ಯ.